ಬೆಂಗಳೂರಿನಲ್ಲಿ ಧಾರಾಕಾರ ಸುರಿದಂತಹ ಮಳೆಯಿಂದಾಗಿ ಬಿರುಗಾಳಿಯಿಂದಾಗಿ ಆದಂತಹ ಅವಾಂತರಗಳು ಅಷ್ಟಿಷ್ಟಲ್ಲ. ಬೆಂಗಳೂರಿನ ಗಾಂಧಿನಗರದಲ್ಲಿ ಮರ ಬಿದ್ದು ಈಗಾಗಲೇ 2 ದಿನ ಆಗಿದೆ. ಆದರೆ ಇನ್ನೂವರೆಗೂ ಕೂಡ ಆ ಮರವನ್ನು ತೆರವು ಮಾಡೋದಕ್ಕೆ ಜಿಬಿಎಗೆ ಸಾಧ್ಯವಾಗ್ತಾ ಇಲ್ಲ. ಗಾಂಧಿನಗರದ ಬ್ಯಾಂಕ್ ಆವರಣದಲ್ಲಿ ಈ ಮರ ಬಿದ್ದಿರುವಂಥದ್ದು. 3 ಗಂಟೆಯ ಒಳಗೇನೆ ನಾವು ಮರವನ್ನು ತೆರವು ಮಾಡಿಬಿಡ್ತೀವಿ ಅಂತ ಹೇಳಿ ಜಿಬಿಎ ಹೇಳಿತ್ತು. ಆದರೆ ಈಗ 2 ದಿನಗಳೇ ಕಳೆದು ಹೋಗಿದೆ. ಮಳೆ ಬಂದು ಮರ ಬಿದ್ದು ಬಿರುಗಾಳಿ ಬೀಸಿ 2 ದಿನಗಳು ಕಳೆದು ಹೋಗಿದೆ. ಆದರೆ ಇದುವರೆಗೂ ಕೂಡ ಆ ಮರವನ್ನು ತೆರವು ಮಾಡಲಾಗಿಲ್ಲ. ಮರ ಬಿದ್ದಿರುವ ಕಾರಣ ವಾಹನ ಸಂಚಾರಕ್ಕೂ ಕೂಡ ಅಡ್ಡಿ ಆಗ್ತಾ ಇರುವಂಥದ್ದು. ರಸ್ತೆ ಬದಿಯಲ್ಲೇ ಬಿದ್ದಿರುವಂತಹ ಮರದ ರೆಂಬೆ ಕೊಂಬೆಗಳು ಇನ್ನೂ ಮರದಲ್ಲೇ ನೇತಾಡ್ತಾ ಇದ್ದಾವೆ. ಇನ್ನೊಂದಷ್ಟು ಮುರಿದಿರುವಂತಹ ಕೊಂಬೆಗಳು. ಹೀಗಾಗಿ ಇದು ಕೂಡ ಅಪಾಯದ ಮುನ್ಸೂಚನೆ. ಇದನ್ನು ತೆರವು ಮಾಡಬೇಕಾಗಿದ್ದಂತಹ ಜಿಬಿಎ ಸಿಬ್ಬಂದಿ ಕೇವಲ 3 ಗಂಟೆಗಳಲ್ಲಿ ನಾವು ಎಲ್ಲವನ್ನ ಕ್ಲಿಯರ್ ಮಾಡಿಬಿಡ್ತೀವಿ, ನೀವೇನು ಟೆನ್ಷನ್ ತಗೋಬೇಡಿ ಅಂತ ಹೇಳಿ 2 ದಿನ ಆಗೋಗಿದೆ. ಆ 3 ಗಂಟೆಗಳು ಮಾತ್ರ ಇನ್ನೂ ಬರಲೇ ಇಲ್ಲ. ನೋಡಿ, ಫುಟ್ಪಾತ್ಗೆ ಅಡ್ಡವಾಗಿ ಫುಟ್ಪಾತ್ನಿಂದ ರಸ್ತೆಗೆ ಬಿದ್ದಿರುವಂತಹ ಮರದ ಕೊಂಬೆಗಳನ್ನು ಗಮನಿಸ್ತಾ ಇದ್ದೀರಾ. ವಾಹನ ಸಂಚಾರಕ್ಕೂ ಕೂಡ ಅಡಚಣೆ ಆಗುತ್ತೆ ಇದರಿಂದಾಗಿ. ಹಾಗೆ ಮುರಿದಿರುವ ಮರವನ್ನು ಕೂಡ ನೀವು ಗಮನಿಸಬಹುದು. ನಮ್ಮ ಪ್ರತಿನಿಧಿ ಭರತ್ ಅಲ್ಲಿಂದಲೇ ಒಂದು ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡ್ಕೊಂಬರೋಣ. ಏಪ್ರಿಲ್ 29ನೇ ತಾರೀಕು ರಾತ್ರಿ ಬಿದ್ದಿರುವಂತಹ ಮರಗಳು ಇನ್ನೂ ನಗರದಲ್ಲಿ ತೆರವಾಗಿಲ್ಲ. ಸದ್ಯ ನಾನೀಗ ಗಾಂಧಿನಗರದ ಒಂದು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಎದುರುಗಡೆ ಇದೀನಿ. ನೀವು ಗಮನಿಸ್ತಾ ಇದ್ದೀರಾ, 29ನೇ ತಾರೀಕು ಅಂದ್ರೆ ಏಪ್ರಿಲ್ 29ನೇ ತಾರೀಕು ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಬಿದ್ದಿರುವಂತಹ ಮರ ಇದು. 2 ದಿನ ಆಗಿದೆ. ಇದುವರೆಗೂ ಕೂಡ ಮರವನ್ನ ತೆರವುಗೊಳಿಸುವಂತಹ ಕೆಲಸವನ್ನ ಜಿಬಿಎ ಸಿಬ್ಬಂದಿ ಮಾಡಿಲ್ಲ. ಅಂದ್ರೆ ಮರ ಬಿದ್ದಂತಹ ಸಂದರ್ಭದಲ್ಲಿ ಜಿಬಿಎ ಕಮಿಷನರ್ ಖುದ್ದು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಮುಂದಿನ 3 ಗಂಟೆಗಳಲ್ಲಿ ನಾವು ಎಲ್ಲಾ ಮರಗಳನ್ನ ತೆರವು ಮಾಡ್ತೀವಿ, ನಗರಾದ್ಯಂತ ಬಿದ್ದಿರುವಂತಹ ಮರದ ರಂಬೆ ಕೊಂಬೆಗಳನ್ನ ತೆರವು ಮಾಡ್ತೀವಿ ಅಂತೇಳಿ ಒಂದು ಭರವಸೆನೆ ಕೊಟ್ಟಿದ್ರು. ಆದ್ರೆ ಈಗ 2 ದಿನಗಳು ಕಳೆದಿದೆ. ಇದುವರೆಗೂ ಕೂಡ ನಗರದ ಹಲವು ಭಾಗದಲ್ಲಿ ಮರಗಳು ಬಿದ್ದಂತಹ ಪರಿಸ್ಥಿತಿಯಲ್ಲೇ ಅದೇ ಪರಿಸ್ಥಿತಿಯಲ್ಲೇ ಈಗಲೂ ಕೂಡ ಇರುವಂತದ್ದು ನೀವು ಗಮನಿಸ್ತಾ ಇದ್ದೀರಾ. ಗಾಂಧಿನಗರದ ಪ್ರಮುಖ ರಸ್ತೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಆವರಣದಲ್ಲಿ ಬಿದ್ದಿರುವಂತಹ ಒಂದು ಮರ ಇದು. ಮರದ ಕಾಂಪೌಂಡ್ ಕೂಡ ಡ್ಯಾಮೇಜ್ ಆಗಿದೆ. ಸೊ ಇಲ್ಲಿ ಮತ್ತೊಂದು ಕಡೆ ಮರವನ್ನ ತೆರವುಗೊಳಿಸಿದಂತಹ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ವಾಹನ ಸವಾರರಿಗೂ ಕೂಡ ಅಡ್ಡಿ ಆಗ್ತಾ ಇದೆ. ಅಂದ್ರೆ ಒಂದು ಕಡೆ ಮರ ಬಿದ್ದಿರುವಂತಹ ಮರದ ಕೊಂಬೆಗಳು ರಸ್ತೆ ಪಕ್ಕದಲ್ಲಿ ಬಿದ್ದಿರುವಂತದ್ದು, ಮತ್ತೊಂದು ಕಡೆ ವಾಹನಗಳನ್ನ ಪಾರ್ಕಿಂಗ್ ಮಾಡಿದ್ದಾರೆ. ಉಳಿದಂತ ಸಣ್ಣ ಕಿರಿದಾದ ಜಾಗದಲ್ಲಿ ವಾಹನಗಳು ಓಡಾಡಬೇಕಾಗಿರುವಂತಹ ಪರಿಸ್ಥಿತಿ ಉದ್ಭವ ಆಗಿದೆ. ಬರೀ ಇದೊಂದು ಮರ ಅಷ್ಟೇ ಅಲ್ಲ, ಇಲ್ಲಿಂದ ಒಂದು 50 ಮೀಟರ್ ಮುಂದೆ ಮತ್ತೆ 2 ಮರಗಳು ಬಿದ್ದಿರುವಂತದ್ದು. ಆ ಮರಗಳನ್ನು ಕೂಡ ಇನ್ನು ತೆರವುಗೊಳಿಸಿಲ್ಲ. ಅಂದ್ರೆ ಆ ಮರಗಳನ್ನು ಕೂಡ ಅದೇ ರೀತಿಯಾಗಿ ರಸ್ತೆಯ ಪಕ್ಕದಲ್ಲೇ ಬಿದ್ದಿರುವಂತದ್ದು. ಅಂದ್ರೆ ಅರಣ್ಯ ಇಲಾಖೆಯ ಒಂದು ವಿಭಾಗದಲ್ಲಿ ಸಿಬ್ಬಂದಿಗಳ ಕೊರತೆ ಉಂಟಾಗಿದೆ. ಹಾಗಾಗಿ ಇರುವಂತಹ ಸಿಬ್ಬಂದಿಗಳ ಬಳಿ ಮರಗಳನ್ನ ತೆರವುಗೊಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಗರಾದ್ಯಂತ ಬಿದ್ದಿರುವಂತಹ ಮರಗಳನ್ನ ಸಂಪೂರ್ಣವಾಗಿ 2 ದಿನ ಆದ್ರೂ ಕೂಡ ಕ್ಲಿಯರ್ ಮಾಡೋದಕ್ಕೆ ಜಿಬಿಎ ಸಿಬ್ಬಂದಿಯ ಬಳಿ ಆಗ್ತಾ ಇಲ್ಲ. ನೋಡಿ, ಒಂದು ಕಡೆ ಮರದ ರಂಬೆ ಕೊಂಬೆಗಳನ್ನ ಕ್ಲೀನ್ ಮಾಡಿ ಮರದ ಅಕ್ಕಪಕ್ಕ ಎಸ್ದಿರುವಂತಹ ಒಂದು ದೃಶ್ಯಗಳು ಕೂಡ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಬಿದ್ದಿರುವಂತಹ ಮರಗಳನ್ನ ಕೂಡ ತೆರವುಗೊಳಿಸಿಲ್ಲ. ಆದ್ರೆ ಇಡೀ ಗಾಂಧಿನಗರದಲ್ಲಿ ಒಂದೇ ರಸ್ತೆಯಲ್ಲಿ 3 ರಿಂದ 4 ಬೃಹತ್ತಾದ ಒಂದು ಮರಗಳು ಬಿದ್ದಿರುವಂತದ್ದು. ಅಂದ್ರೆ ಈ ಮರಗಳು ಬಿದ್ದಿರುವಂತದ್ದು ಏಪ್ರಿಲ್ 29ನೇ ತಾರೀಕು ಸಂಜೆ 2 ದಿನ ಆಗಿದೆ. ಇದುವರೆಗೂ ಕೂಡ ಮರಗಳನ್ನ ತೆರವುಗೊಳಿಸುವಂತಹ ಕೆಲಸ ಆಗಿಲ್ಲ. ಮತ್ತೆ ಮರಗಳಿಂದ ಮರಕ್ಕೆ ಕೇಬಲ್ಗಳ ಕನೆಕ್ಷನ್ ಕೂಡ ಹೋಗಿದೆ. ಇಂಟರ್ನೆಟ್ ಕೇಬಲ್ ಕನೆಕ್ಷನ್ ತೆಗೆದುಕೊಂಡು ಹೋಗಿದ್ದಾರೆ. ಆ ಎಲ್ಲಾ ಕೇಬಲ್ಗಳು ಕೂಡ ಕಟ್ ಆಗಿದೆ. ಜೊತೆಗೆ ಇನ್ನು ಕೂಡ ಮರದಲ್ಲಿ ಕಟ್ಟಾಗಿರುವಂತಹ ಕೊಂಬೆಗಳು ರಂಬೆಗಳು ಕೂಡ ನೇತಾಡ್ತಾ ಇದ್ದಾವೆ. ಅದನ್ನು ಕೂಡ ಇನ್ನು ತೆರವುಗೊಳಿಸುವಂತಹ ಕೆಲಸ ಆಗಿಲ್ಲ. ಆದ್ರೆ ಏಕಾಏಕಿ ಸುರಿದಂತಹ ಒಂದು ಭಾರಿ ಮಳೆ ಜೊತೆಗೆ ಗುಡುಗು ಸಹಿತ ಬಿದ್ದಂತಹ ಮಳೆ ಜೊತೆಗೆ ಭಾರಿ ಗಾಳಿಯಿಂದ ಪರಿಣಾಮವಾಗಿ ಬಿದ್ದಂತಹ ಮಳೆ ಈಗಲೂ ಕೂಡ ಆ ಮರಗಳನ್ನ ತೆರವುಗೊಳಿಸುವಂತಹ ಕೆಲಸ ಆಗಿಲ್ಲ. ರಸ್ತೆ ಪಕ್ಕದಲ್ಲಿ ಈಗಲೂ ಕೂಡ ಆ ಮರದ ರಂಬೆ ಕೊಂಬೆಗಳು ಬಿದ್ದಿರುವಂತಹ ಒಂದು ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಅಂದ್ರೆ ಜಿಬಿಎ ಸಿಬ್ಬಂದಿ ಇದಕ್ಕೆ ಕೊಡ್ತಿರುವಂತಹ ಕಾರಣ ಏನಂತಂದ್ರೆ ನಮ್ಮ ಬಳಿ ಅಗತ್ಯವಾದ ಸಿಬ್ಬಂದಿಗಳು ಇಲ್ಲ, ನಮ್ಮ ಬಳಿ ಸಿಬ್ಬಂದಿಯ ಕೊರತೆ ಇದೆ. ಹಾಗಾಗಿ ನಗರದ ಎಲ್ಲಾ ಕಡೆ ಕೂಡ ಮರದಿಂದ ಬಿದ್ದಿರುವಂತಹ ರಂಬೆ ಕೊಂಬೆಗಳನ್ನ ತೆರವುಗೊಳಿಸಬೇಕಾಗಿರುವಂತಹ ಜವಾಬ್ದಾರಿ ಇದೆ. ಹಾಗಾಗಿ ತುಂಬಾ ಆದಷ್ಟು ಬೇಗ ಎಲ್ಲಾ ಮರಗಳನ್ನ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಭರವಸೆನೆ ಕೊಡ್ತಾ ಇದ್ದಾರೆ. 2 ದಿನ ಆಗಿದ್ರು ಕೂಡ ನಗರದ ಹಲವು ಭಾಗದಲ್ಲಿ ರಂಬೆ ಕೊಂಬೆಗಳು ಮರಗಳು ಇನ್ನೂ ಕೂಡ ತೆರವಾಗಿಲ್ಲ. ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ವಾಹನ ಸವಾರರಿಗೆ ಸಮಸ್ಯೆ ಆಗ್ತಾ ಇದೆ, ಅಂಗಡಿಗಳಿಗೆ ಸಮಸ್ಯೆ ಆಗ್ತಾ ಇದೆ, ಜನಸಾಮಾನ್ಯರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಇನ್ನು ಮಳೆ ಕೂಡ ಬೀಳ್ತಾನೆ ಇದೆ. ಅಂದ್ರೆ ಸಂಜೆ ಆಗ್ತಾ ಇದ್ದಂಗೆ ಮಳೆ ಬೀಳ್ತಾ ಇದೆ. ಜೊತೆಗೆ ಮರಗಳು ಬೀಳ್ತಾ ಇರುವಂತಹ ಸಂಖ್ಯೆ ಕೂಡ
ಜಾಸ್ತಿ ಆಗ್ತಾ ಇದೆ. ಹಾಗಾಗಿ GBA ಸಿಬ್ಬಂದಿ ಇದನ್ನ ಯಾವ ರೀತಿಯಾಗಿ ನಿರ್ವಹಿಸ್ತಾರೆ, ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿದೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.